ಹಾಯ್ ಫ್ರೆಂಡ್ಸ್, ಈಗ ನಾವು ಬಂದಿರೋದು ಮಹಾತ್ಮ ಫುಲೆ ವಿದ್ಯಾಪೀಠ. ಇದು ಕಾಲೇಜ್ ಆಫ್ ಅಗ್ರಿಕಲ್ಚರ್. ಇದು ಒಂದು ಅಗ್ರಿಕಲ್ಚರ್ ಕಾಲೇಜು. ಇದನ್ನು ಎಸ್ಟಾಬ್ಲಿಷ್ ಮಾಡಿರೋದು ಅಂದರೆ ಸ್ಥಾಪನೆ ಮಾಡಿರೋ 1968ರಲ್ಲಿ. ಅಂದರೆ ಇದು ಕೂಡ ಬೇರೆ ಬೇರೆ ಸಂಶೋಧನಾ ಕಾರ್ಯಗಳು ಹಾಗೆ ಬೇರೆ ಬೇರೆ ಚಟುವಟಿಕೆಗಳು ಅಂದರೆ ಸ್ಟಡಿ ರಿಲೇಟೆಡ್ ಚಟುವಟಿಕೆಗಳನ್ನು ನಡೆಸ್ತಾರೆ. ಇವರು ಬೇರೆ ಬೇರೆ ಸಂಶೋಧನೆಗಳನ್ನ ಮಾಡ್ತಾರೆ. ಅಂದರೆ ಕೃಷಿಗೆ ಸಂಬಂಧಪಟ್ಟಕ್ಕೆ ಏನು ಬೇರೆ ಬೇರೆ ಹೊಸ ತಳಿಗಳನ್ನ ಬಿಡುಗಡೆ ಮಾಡೋದು, ಅದರಲ್ಲೂ ಕೂಡ ಎಲ್ಲ ಇದು ಒಂದು ಸಂಸ್ಥೆ. ಇದು ನೋಡಿ, ಇದು ಮಹಾತ್ಮ ಫುಲೆ ಕೃಷಿ ವಿದ್ಯಾಲಯದಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಇದು ಕೃಷಿ ಮಹಾವಿದ್ಯಾಲಯ ಪುಣೆ. ನಾವೀಗ ಹೈಟೆಕ್ ಹಾರ್ಟಿಕಲ್ಚರ್ಗೆ ಹೋಗ್ತಿದ್ದೀವಿ. ಅಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಇದೆ ಅಗ್ರಿ ಕಾಲೇಜಿಂದ ಹೈಟೆಕ್ ಹಾರ್ಟಿಕಲ್ಚರಲ್ಲಿ ಈಗ ನೋಡೋಕೆ ಹೋಗ್ತಿದ್ದೀವಿ. ಎಲ್ಲ ಫ್ರೆಂಡ್ಸ್ ಮುಂದೆ ಹೋಗಿದ್ದಾರೆ, ನಾವು ಮಾತ್ರ ಹಿಂದೆ ಉಳಿದಿದ್ದೀವಿ. ಇಲ್ಲಿ ಸೈಯದ್ ಮತ್ತು ಶ್ರೀರಂಜನ್ ಇದ್ದಾರೆ. ಹಾಯ್ ಹೇಳಿ. ಏನು ಮಹಾತ್ಮ ಜ್ಯೋತಿಬಾ ಫುಲೆ ಕಾಲೇಜ್ ಇದೆ, ತುಂಬಾ ಹಳೆಯದು. ಅಂದ್ರೆ 1922ರಲ್ಲಿ ಎಸ್ಟಾಬ್ಲಿಷ್ ಆಗಿರೋದು. ಬಿಲ್ಡಿಂಗ್ಗಳು ನೋಡಿದ್ರೆ ಗೊತ್ತಾಗ್ತಾ ಇದೆ, ಎಲ್ಲ ಹಳೆ ಬಿಲ್ಡಿಂಗ್ಸು. ಈ ಕಡೆ ನೋಡಿ, ಎಲ್ಲ ಹಳೆ ಬಿಲ್ಡಿಂಗ್ಸ್. ಅವರು ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಸಮಾಜ ಸುಧಾರಕರಾಗಿದ್ದರು. ಅಂದರೆ ಅವರು ಸಮಾಜದಲ್ಲಿರುವ ಕೆಡುಕುಗಳನ್ನು, ಏನು ಜಾತಿ ಪದ್ಧತಿ ಆಗಿರ್ಬೋದು, ಮತ್ತು ಮೇಲು ಕೀಳು, ಹೆಣ್ಮಕ್ಳಿಗೆ ಏನು ಹಿಂದೆ ಹೆಣ್ಮಕ್ಳಿಗೆ ಶೋಷಣೆ ನಡೀತಿತ್ತಲ್ಲ, ಅದರ ಬಗ್ಗೆ ಯೋಚನೆಗಳ ಬಗ್ಗೆ ಚಿಂತನೆಯನ್ನು ಮಾಡಿ ಬೇರೆ ಬೇರೆ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದರು. ಸ್ವಚ್ಛ ಸಮಾಜವನ್ನು ಸ್ಥಾಪನೆ ಮಾಡಿದರು. ಮತ್ತು ಅವರು ಬೇರೆ ಬೇರೆ ಮಹಿಳೆಯರ ಸ್ಟೇಟಸನ್ನು ಮೇಲೆತ್ತೋದ್ರಲ್ಲಿ ತುಂಬ, ಅಂದರೆ ಅವರ ಪತ್ನಿಯಾದಂಥ ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಮೊದಲ ಟೀಚರ್ ಅಂತಲೇ ಹೇಳ್ಬೋದು. ಅಂದರೆ ಅವರು ತುಂಬ ಒಳ್ಳೆಯ ಸಮಾಜ ಸುಧಾರಕರು. ಅವರ ಹೆಸರನ್ನ ಈ ಕಾಲೇಜ್ಗೆ ಇಟ್ಟಿರೋದು ತುಂಬ ಒಳ್ಳೆಯ ಸಂಗತಿ. ಮತ್ತು ಈ ಕಾಲೇಜು ಚೆನ್ನಾಗಿದೆ. ತುಂಬ ದೂರ ಇದೆ, ಇದು ತುಂಬ ನಡಿಬೇಕು. 1 ಕಿಲೋಮೀಟ್ರ್ಗಿಂತ ಜಾಸ್ತಿ ಇದೆ. ಬರೀ ನಡೆದೇ ಸಾಯಿಸ್ತಾ ಇದ್ದಾರೆ. ಅದಕ್ಕೆ ನಮ್ಮ ಫ್ರೆಂಡ್ ಜೊತೆ ಲಾಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ನಡೆಯೋದು ಸಾಕಾಗಿತ್ತು, ಆದರೂ ನೋಡೋಕೆ ಚೆನ್ನಾಗಿದೆ ಎಲ್ಲ ಪ್ಲೇಸು. ಏನು ನೋಡೋಕೇನು ಚೆನ್ನಾಗಿಲ್ಲ ಫ್ರೆಂಡ್ಸ್. ಸುಮಂತ್ ಬಂದಿದ್ದಾನೆ ನೋಡಿ ಫ್ರೆಂಡ್ಸ್. ಸೋಮು ಏನು ಎಷ್ಟು ದೂರ ಐತೆ ನಡೆಯೋದು, ಎಷ್ಟು ನಡೆಯೋದೇನ ಎಲ್ಲೈತು. ಇದನ್ನು ಇನ್ನೂ 1 ಕಿಲೋಮೀಟ್ರ್ ನಡಿಬೇಕು ನೋಡ್ರಿ ಸರ್. ಇದನ್ನೆಲ್ಲ ನೋಡ್ಬೇಕಂತ ನಡಿಬೇಕಂತ. ತಿಪ್ಪೇಸ್ವಾಮಿ ಏನು ಹಿಂಗೆ ನಡೆಯೋದಿಲ್ಲ, ತೆಳ್ಳಗಾಗಿ ಬಿಡ್ತೇವೆ ನೋಡಿ ಫ್ರೆಂಡ್ಸ್. ನಾವು ಮಹಾತ್ಮ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಮಹಾತ್ಮ ಗಾಂಧಿ ಅಲ್ಲೋ, ಮಹಾತ್ಮ ಜ್ಯೋತಿಬಾ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ಪಾಯಿಂಟ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ತಿಪ್ಪೇಸ್ವಾಮಿ ಇದ್ದಾನೆ, ಇಲ್ಲಿ ಫಿಶಿಂಗ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದು ಇಕಲಿಪ್ಟಸ್ ಟ್ರೀ ನೋಡಿ ಫ್ರೆಂಡ್ಸ್. ಇದು ಆರ್ನಮೆಂಟಲ್ ಅಗೇವ್. ನೋಡಿ, ಆರ್ನಮೆಂಟಲ್ ಅಗೇವ್ ಅಲ್ಲಿ ಕಾಣ್ತಾ ಇದೆಯಲ್ಲ, ಸ್ಪೈನ್ಲೆಸ್, ದಟ್ ಈಸ್ ಆರ್ನಮೆಂಟಲ್ ಅಗೇವ್. ನಡ್ಕೊಂಡು ಈಗ ಹೈಟೆಕ್ ಹಾರ್ಟಿಕಲ್ಚರ್ಗೆ ರೀಚ್ ಆಗಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಏನೇನು ಹೇಳ್ತಾರೋ, ಏನೇನು ಇನ್ಫಾರ್ಮೇಶನ್ ಕೊಡ್ತಾರೋ, ಯಾವ್ಯಾವ್ದ್ರ ಬಗ್ಗೆ ಸಂಶೋಧನೆ ಮಾಡ್ತಾರೆ ಅಂತ ತಿಳ್ಕೋಬೇಕು. ಡಿಪಾರ್ಟ್ಮೆಂಟ್ ಆಫ್ ಹೈಟೆಕ್ ಹಾರ್ಟಿಕಲ್ಚರ್ ಇಲ್ಲಿದೆ ನೋಡಿ, ಫ್ಲೋರಿಕಲ್ಚರ್ ಅಂಡ್ ವೆಜಿಟೇಬಲ್. ಓಕೆ, ಡಿಪಾರ್ಟ್ಮೆಂಟ್ ನೋಡಿ ಫ್ರೆಂಡ್ಸ್. ಇದು ಹೈಟೆಕ್ ಹಾರ್ಟಿಕಲ್ಚರ್. ಮೇಲೆಲ್ಲ ಪಾಲಿ ಹೌಸ್ ಹಾಕಿದ್ದಾರೆ. ಇದು ಅರ್ಧ ಎಕರೆ ಇದೆ ಇಲ್ಲಿ. ನಾವು ಪುಣೆಯಲ್ಲಿ ಇದು ಮಹಾತ್ಮ ಜ್ಯೋತಿಬಾ ಫುಲೆ ಹೈಟೆಕ್ ಹಾರ್ಟಿಕಲ್ಚರಲ್ಲಿ ಬಂದಿದ್ದೀವಿ. ಜರ್ಬೆರಾ ಪ್ಲ್ಯಾಂಟ್ಸನ್ನು ನೆಟ್ಟಿದ್ದಾರೆ. ಮತ್ತು ಇದೆಲ್ಲ ಆಟೋಮೇಟೆಡ್ ಆಗಿದೆ. ಅಂದರೆ ನೋಡಿ, ಇಲ್ಲಿ ಡ್ರಿಪ್ ಇರಿಗೇಷನಿಂದ ಡೈರೆಕ್ಟಾಗಿ ನೀರು ಹೋಗುತ್ತೆ. ಅದಕ್ಕೆ ನೀರು ಮತ್ತು ಏನು ಗೊಬ್ಬರ ಬೇಕಾಗಿತ್ತಲ್ಲ, ಗೊಬ್ಬರನೆಲ್ಲ ಡೈರೆಕ್ಟಾಗಿ ಆಟೋಮೇಟೆಡಾಗಿ ಕೊಡ್ತಿರ್ತಾರೆ. ಮತ್ತು ಇದು ಕೋಕೋ ಪೀಟು, ಅಂದರೆ ಇದು ಮಣ್ಣನ್ನು ಯೂಸ್ ಮಾಡಲ್ಲ. ಯಾಕಂದರೆ
ತೇವಾಂಶವನ್ನು ಜಾಸ್ತಿ ಇಟ್ಕೋಬೇಕು. ಅದಕ್ಕಾಗಿ ಕೋಕೋಪೀಟನ್ನು ಯೂಸ್ ಮಾಡ್ತಾರೆ, ಮಣ್ಣನ್ನು ಯೂಸ್ ಮಾಡೋ ಬದಲು. ಮತ್ತು ಹೀಗೆ ಬೆಳೆಯೋದ್ರಿಂದ ಒಳಗಡೆ ಜಾಸ್ತಿ ದಿನ ಬೆಳಿಬೋದು. ಇದು ಜರ್ಬೆರಾ ಅಂತ ಹೂವು ಬರುತ್ತೆ. ಈ ಹೂವನ್ನು 4ರಿಂದ 5 ವರ್ಷದ ತನಕ ಬೆಳಿಬೋದು. 5 ವರ್ಷದ ತನಕ ಇದು. ಮತ್ತು ವರ್ಷದಲ್ಲಿ ಕಂಟಿನ್ಯೂಸ್ ಆಗಿ ಹೂ ಬರ್ತಾ ಇರುತ್ತೆ. ಇದಕ್ಕೆ ಒಂದು ಹೂವಿಗೆ ಒಂದು 5ರಿಂದ 6 ರೂಪೀಸ್ ಮಾರ್ಬೋದು. Demand up to 5 to 6 rupees. For metropolitan cities, we can